ಅಪ್ಪಿ ಏನು ಮಾಡ್ತಿದ್ದೀವ? ನೀವು ಮಾಡಿಕೊಟ್ಟಿರೋದನ್ನ ಮಸಾಲೆ ಮಾಡಿಕೊಟ್ಟಿರೋ ಮಸಾಲೆ ಏನೇನು ಹೇಳಪ್ಪಿ ನೀನೆ? ಅದು ಚಿಕನ್ದು ಗೊಜ್ಜು. ಚಿಕನ್ ಗೊಜ್ಜು ಇದು ಇಡ್ಲಿಗೆ. ಒಂದೇ ಕೈ ತಿರ್ಗ್ಸೋಕ್ಕಾಗಲ್ಲ ಅಪ್ಪಿ, ನೀನೇ ತಿರ್ಗಿಸು ಆಯಿತಾ? ಇದು ಚಾಪ್ಸ್ ಬೇಯ್ತಾ ಇರೋದು. ಚಾಪ್ಸ್ ಚಿಕನ್ ಚಾಪ್ಸ್ ಬಟ್ ಸಾಕು ಅನ್ಸುತ್ತೆ. ತೋರಿಸಿದೆ ನೋಡಿ, ಬಿಸಿ ಇದೆ, ಬೇಯ್ತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇರೋದು. 1 kg ಚಿಕನಲ್ಲಿ 2ಕ್ಕೂ ಅರ್ಧ. ಚಾಪ್ಸ್ಗೆ ಸ್ವಲ್ಪ ಕಮ್ಮಿನೇ. ಇಡ್ಲಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿರೋದು. ಇಡ್ಲಿ ಮಾಡೋಕ್ಕೆ ಬೇಜಾರೇನಪ್ಪ ಅಂದರೆ ಇಡ್ಲಿ ಪಾತ್ರೆ ತೊಳೆಯೋದು ಬೇಜಾರು, ಅದಕ್ಕೆ ಇಡ್ಲಿ ಮಾಡೋಕ್ಕೆ ಬೇಜಾರು. ತಿನ್ನಕ್ಕೆ ಇಷ್ಟ, ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಡ್ಲಿನ, ಆದರೆ ಇಡ್ಲಿ ಪಾತ್ರೆ ತೊಳೆಯೋ ತನಕ ಸಾಕಾಗುತ್ತೆ. ಅದಕ್ಕೆ ಬೇಜಾರು ಇಡ್ಲಿ ಮಾಡೋಕ್ಕೆ ಅಲ್ವಾ ಅಪ್ಪಿ? ಕಲರ್ಫುಲ್ಲಾಗಿ ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೀವಿ ಇಡ್ಲಿಗೆ. ಏನಪ್ಪಿ ನಿಮ್ಗೆ ಇಷ್ಟ ಅಲ್ಲಪ್ಪಿ ಸ್ಪೈಸಿ? ನಮ್ಮ ಮಕ್ಳಿಗೆ ಎಲ್ಲರಿಗೂ ಇಷ್ಟ. ಆಗಲ್ಲ ಖಂಡಿತ ಆಗಲ್ಲ. ಸಂಡೇ ಸ್ಪೆಷಲ್ ಇವತ್ತು ಚಿಕನ್ ಚಾಪ್ಸು, ಚಿಕನ್ ಗೊಜ್ಜು, ಇಡ್ಲಿ. ಪ್ರತಿ ಸರಿ ಇನ್ನೇನ ತಗಡೆ ಅದು ಆಗಲ್ಲ ನೋಡಿ, ಅಡುಗೆ ಮಾಡ್ತಾಳೆ ಇದನ್ನ ಚಿಕ್ಕದ ಅನ್ಸುತ್ತೆ. ಆಗುತ್ತದು ಇಲ್ಲ ನೋಡು ಆಗುತ್ತೆ. ಪ್ಲೇಟ್ಗಳನ್ನ ಸೆಟ್ ಮಾಡ್ತಾವೆ ಹಂಗಂದ್ರೆ ಇದು ಅದನ್ನೆಲ್ಲಿ ಹಾಕಿದ್ರು ಹಾಕಷ್ಟೇನೆ. ಇದು ಇನ್ನ ಅಗಲ ಇದೆ, ಅದು ಈ ಪ್ಲೇಟ್ನ ಇಲ್ಲಿ ಮುಚ್ಬೋದಲ್ಲ, ಇದಕ್ಕಿಂತ ಅದು ಅಗಲ ಇದೆ. ಸರಿ ಎಣ್ಣೆ ಬಿಟ್ಟಿದೆ. ಸ್ವಲ್ಪ ಜೋರಾಗಿ ಹೇಳಪ್ಪಿ. ಎಣ್ಣೆ ಬಿಟ್ಟಿದೆ. ಏನ್ ಎಣ್ಣೆ ಬಿಟ್ಟಿದೆ? ಯಾವ ಎಣ್ಣೆ? ಚಿಕನ್ ಎಣ್ಣೆ ಬಿಟ್ಟ ಇದಂತೆ. ಚಿಕನ್ ಎಣ್ಣೆ ಬಿಟ್ಟ ಇದೆ. ಏನ್ ಕುಡ್ದಿತ್ತು? ಯಾವ ಎಣ್ಣೆ ಕುಡ್ದಿತ್ತು? ನೀವೇ ಕ್ಯಾಪ್ಚರ್ ಆದ್ರಿ ಬನ್ನಿ. ಆದ್ರೂ ಮುಚ್ಚಿಟ್ಬಿಡಪ್ಪಿ. ಒಂದ್ ಸ್ವಲ್ಪ ನೀರು ಹಾಕ್ಬಿಡಪ್ಪಿ. ಮಸಾಲೆ ವಾಸನೆ ಹೋಗಿ. ಇನ್ನ ಫ್ರೈ ಆಗಿಲ್ವಾ? ಈಗ ನನ್ನ ಮಗಳು ನಾನು ಹೇಳ್ಕೊಟ್ಟಂಗೆ ಮಾಡ್ತಾಳೆ, ಅದಕ್ಕೆ ಕಲ್ತಿರೋದಲ್ವ ಅಪ್ಪಿ? ಅದಕ್ಕೆ ಕಲ್ತಿರೋದು. ಪ್ಲೇಟ್ನ ಬಟ್ಟಲು ತೆಗಿತಾರ, ಇಡೀಲ್ ತೆಗಿತಾರ? ನಂಗೆ ಇದೇ ಬೇಕು, ನಂಗೆ ಬಟ್ಟೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಹೌದಾ? ಸ್ವಲ್ಪ ತೆಳು ಮಾಡೋದಲ್ವಾ? ಬೇಯಬೇಕು ಅಂತ ಅಂದ್ಬಿಟ್ಟು ಮಾಡಿದೆ. ಇಡ್ಲಿಗೆ ತಾನೆ. ಮಾಡ್ಕೊಬೇಡಿ. ನೀರು ಹಾಕ್ಲಾ? ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಅನ್ಸುತ್ತೆ. ಜಾಸ್ತಿ ಗಟ್ಟಿ ಇದ್ರೂ ಬೇಡ, ಚೂರು ಬೇಕು ಅನ್ಸುತ್ತೆ. ಚಾಲ್ರಿ ಇಟ್ಕೊಂಡಿದ್ಯಲ್ವಾ? ನೀವೇ ಇಟ್ಟಿರೋದು. ನಾನು ಅಂದ್ರೆ ಅದು ನೀನು ಬಜ್ಜಿ ಕರೆದಿದ್ದಲ್ಲ ಬಾಂಡ್ಲಿನಲ್ಲಿ, ಅದೇ ಬಾಂಡ್ಲಿಗೆ ನಾನು ಈರುಳ್ಳಿ ಹುರ್ಕೊಂಡೆ, ಅದೇ ಬಾಂಡ್ಲಿಗೆ ಚಿಕನ್ ಗುಚ್ಚ ಚೂರು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಹಾಕಿದ್ರೆ ಸಾಕಲ್ವಾ? ಒಂದು 10 ನಿಮಿಷ ಸ್ವಲ್ಪ ಹಾಕಬ. ಇಲ್ಲಿಗೆ ಹಾಕು, ಈ ಗೊಜ್ಜೆಲ್ಲ ಹೋಗ್ಲಿ. ಜಾಸ್ತಿ ನೆನ್ಕೊಡಿ, ತಿರುಗಿಸ್ಬಿಡ್ತೀನಿ. ಮತ್ತೆ ತಿರುಗಿಸೋರು ಮತ್ತಿದೆ ಆಗಿದೆ, ಕುದಿಯೋಕೆ ಬಿಡು ಅದಗಡೆ. ಅಪ್ಪಿ ಇದು ಉರಿ ಜಾಸ್ತಿ ಮಾಡಿದ್ಯಾ ಅಪ್ಪಿ ಇದಕ್ಕೆ? ಅದೊಂಚೂರು ನೀರು ಸುಡ್ಲಿ. ಬೇಡ, ಈಗ ಕಮ್ಮಿ ಮಾಡಿದ್ದೀನಿ. ಮುಚ್ಬಿಡೋ, ಒಂದು 10 ನಿಮಿಷ ಬೇಯಕ್ಕೆ ಬಿಡೋ. ನಿನ್ಗೆ ಇಂಥ ಫುಡ್ಡೆಲ್ಲ ಇಷ್ಟ ಅಲ್ವಾ ಅಪ್ಪಿ? ನೋಡಿ ಒರ್ಸ್ಕೊತಾ ಇದ್ದೀನಿ, ಅದಕ್ಕೂ ಬೇಯಬೇಡಿ ನನಗೆ. ನಿಂಗೆ ಟ್ರೆಡಿಷ್ನಲ್ ಫುಡ್ ಅಂದರೆ ಮುದ್ದೆ, ಸಾಂಬಾರು, ಅನ್ನ, ಈ ರೀತಿ. ಅಂದರೆ ನೀನು ಡೈಲಿ ಏನು ಮುದ್ದೆ ತಿನ್ನಲ್ಲ ಬಿಡು. ಡೈಲಿ ತಿನ್ನಕ್ಕೆ ಇಷ್ಟ ಆಗಲ್ಲ. ವಾರದಲ್ಲಿ 2 ಸರಿ ಅಷ್ಟೇ. ನಾವು ಅಷ್ಟೇ, ವಾರದಲ್ಲಿ 2 ಸರಿ 3 ಸರಿ ತಿಂತೀವಿ ಅಂದರೆ 2 ಸರಿ ಜಾಸ್ತಿ ಅಲ್ವಾನೇ? ಎಲ್ಲರೂ ಡೈಲಿ ಅನ್ನ ಸಾರು ಮಾಡ್ತಾರೆ. ನಮ್ಮ ಮನೇಲಿ ವಿಚಿತ್ರವಾಗಿ ಅಡುಗೆ ಮಾಡ್ಕೊಂತೀವಿ. ನಾವೇ ವಿಚಿತ್ರ ಮಾಡ್ತಿದ್ರಿ. ಎಲ್ಲರೂ ಮೊದಲು ಡೈಲಿ ಅಡುಗೆ ಮಾಡ್ಕೊಂತಾರೆ, ಅಂದರೆ ಅನ್ನ ಸಾಂಬಾರು ಜಾಸ್ತಿ ಮಾಡ್ತಾರೆ. ನಮ್ಮ ಮನೇಲಿ ಈ ಮೇಡಮ್ ಅವ್ರು ಮಾಡಲ್ಲ. ಹೇಳತ್ತಿ ಸಾಂಬಾರು ಜಾಸ್ತಿ ಅವ್ಳಿಗೆ ಇಷ್ಟ ಆಗಲ್ಲ, ಅದಕ್ಕೆ ಬರೀ ತಿಂಡಿ ಐಟಮ್ಗಳು ಜಾಸ್ತಿ. ಅದು ಅಭ್ಯಾಸ ಆಗ್ಬಿಟ್ಟೈತೆ ಮೊದಲಿಂದ. ಈಗ ನನಗೂ ತಿನ್ನೋಕ್ಕಾಗಲ್ಲ. ವಾರದಲ್ಲಿ 1-2 ಸರಿ ಅನ್ನ ಸಾಂಬಾರು ಮುದ್ದೆ, ಅವಾಗ ಇಷ್ಟಪಟ್ಟು ತಿಂತೀವಿ. ಮಸಾಲೆ ಸಾಂಬಾರುಗಳು ಮಾಡ್ಕೊಂಡ್ರೆ, ತರಕಾರಿ ಸಾಂಬಾರುಗಳು, ಉಪ್ಸಾರು, ಎಲ್ಲದಕ್ಕೂ ಆಲ್ಮೋಸ್ಟ್ ಬೇಳೆ ಸಾಂಬಾರು ಅಂದ್ಬಿಟ್ಟು ಎಲ್ಲದಕ್ಕೂ ಮುದ್ದೆ ಇಷ್ಟ. ನಾಳೆ ಮಾಡೋಣ ಬಿಡು ತಡ್ನಿಕಾಳು ಸಾಂಬಾರು.
ಹಸಿ ತಡ್ನೆಕಾಳು ಸಾರು ಮುದ್ದೆ ಮಾಡೋದು. ಸೌತೆಕಾಯಿ ಹೆಚ್ಕೋಬೇಕು. ಅಪ್ಪಿ ಇನ್ನೊಂದ್ಸರಿ ತೊಳೆಯವ. ಎರ್ದಿಟ್ಟಿದ್ದೆ ತೊಳ್ಕೊಬೇಕು. ಏನಪ್ಪಿ? ನಾನ್ ವೆಜ್ಗೆ ಸೌತೆಕಾಯಿ ನಿಂಬೆಹಣ್ಣು ಇಷ್ಟ. ಅಂದರೆ ಇದಕ್ಕೆ ನಿಂಬೆಹಣ್ಣು ಬೇಕಾಗಿಲ್ಲ, ಸೌತೆಕಾಯಿ ಸೈಡ್ಗೆ. ಡೈಜೆಷನ್ ನನಗೆ ಇಡ್ಲಿ ಪಾತ್ರೆ ನೋಡಿದ್ರೆ ಖುಷಿ ಆಗುತ್ತಾನೆ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡು ಬಾ, ನಿಜ ಸಿಲ್ವರ್ ಪಾತ್ರೆ ಇಡ್ಲಿನಲ್ಲಿ ಏನೋ ಸಿಲ್ವರ್ ಪಾತ್ರೆನಲ್ಲಿ ಇಡ್ಲಿ ಮಾಡೋದು ತುಂಬ ಟೇಸ್ಟ್ ಇರುತ್ತೆ. ಸ್ಟೀಲ್ದಕ್ಕಿಂತ ಸಿಲ್ವರ್ ಪಾತ್ರೆನಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ ನಿಮಗೆ. ನೋಡಿ 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 ಏನು ನನಗೆ ಬೈತಾಳೆ ಪ್ಲೇಟ್ಗಳ ಮೇಲೆ. ಅದಕ್ಕೆ ಟಾಕ್ಸ್ ಅಲ್ಲ ನೋಡಿ, ನಿಧಾನಕ್ಕೆ ಟಾಕ್ಸ್ ಅಲ್ಲ ಅದು ಟಾಕ್ಸ್ ಅಲ್ಲ ಅಂದಿದ್ದು, ಟಾಕ್ಸ್ ಅಲ್ಲ ಅಲ್ಲ ಟಾಕ್ಸ್ ಅಲ್ಲ ಅಂತಾನೆ ಅಂದಿದ್ದು. ಅದೇ ಹೇಳಿದ್ದು ಟಾಕ್ಸ್ ಅಲ್ಲ ಅಂದೆ. ಏನಂತ ಟಾಕ್ಸ್ ಅಲ್ಲ ಅಂದಿದ್ದು ವಿಡಿಯೋ ಐತೆ ನೋಡು ಪ್ರಿಯಾ. ನೀವೇ ಕೇಳಿಸ್ಬೇಡ. ಆಯ್ತು, ನನಗೆ ಗೊತ್ತಿಲ್ಲ ಏನಂತ ಹೇಳಿ ಇನ್ನೊಂದ್ಸರಿ. ಟಾಕ್ಸ್ ಅಲ್ಲ. ಸರಿ. ಅವಳಿಗೆ ಬೆಣ್ಣೆ ಬಿಸ್ಕೆಟ್ ಇಷ್ಟ ಅಂತೆ ಕಣ ಪ್ರೀತು. ಏನ ನಿಂದು ಬಾಧೆ? ಏನದು ತೋರ್ಸು. ಏನೋ ಅದು? ನಂಗೆ ಬೇಡಪ್ಪ, ನಂಗೆ ಬೇಡ, ನಂಗೆ ಬೇಡ. ಏಯ್ ಬಾಯಿಗೆ ಹಾಕಿಸ್ಕೊ. ನಂಗೆ ಬೇಡಪ್ಪ, ನಿಜ ನಂಗೆ ಬೇಡ. ಒಂಥರ ಬಾಯಿಲ್ಲ ಒಂಥರ ಪ್ರೀತು. ಅದೇನೋ ಒಂಥರ ಸ್ಮೆಲ್ ಐತ್ಕೊಣ. ಅಂದರೆ ಏನು ಫ್ರೂಟ್ ಅದು? ಅದು ಫ್ರೂಟ್ ಸ್ಮೆಲ್ ಅಪ್ಪಿ. ಏಯ್ ಇದು ಜಾಮ್ ಸ್ಮೆಲ್ ಅಪ್ಪಿ ಅದು. ಏಯ್ ಜಾಡ್ಸ್ ಹೊದ್ಬಿಡ್ತೀನಿ ನಿಂಗೆ ಎಲ್ಲ. ಇನ್ನೊಂದ್ಸರಿ ಅಲ್ಲ, ಜಾಡ್ಸಿ ಏನ ಸ್ಮೆಲ್ ಅದು? ಏನು ಸ್ಮೆಲ್ ಅದು? ಏನಂತ ತಿಂತಿದ್ದೀರಾ? ಅಡಿಗೆ ಊಟದ ಟೈಮಲ್ಲಿ ಅಡಿಗೆ ಎಲ್ಲ ಆಯ್ತೈತೆ ನೋಡಿ. ನೋಡಿ ನೋಡಿ ಜಾಡ್ಸ್ ಹೊದ್ಬಿಡ್ತೀನಿ ಮತ್ತೆ ನಿಂಗೆ. ನೋಡಿ ಹಿಂಗೆ. ಅಪ್ಪಿ ಬಮ್ಮ ಚಿನಿ ಬಟ್ಟೆಗಳು ಹಾಕೊಂಡ್ರದು ಮಡ್ಚ್ಬೇಕಂತವ್ರ ಬಟ್ಟೆಗಳು. ಅಪ್ಪಿ ಆಯ್ತಾ ಅಪ್ಪಿ? ಇಡ್ಲಿಗೆ ಇಟ್ಕೋತೀನಿ. ಬಾಯಿಗ ಬೆಂದಾಯ್ತು ನೋಡ್ಬಮ್ಮ. ಬಟ್ಟೆ ಎತ್ಕೊಳಪ್ಪಿ ಹಂಗೇನೆ. ಸಾಕಲ್ವ ಇದು ಬೆಂದಿರೋದು? ಸೌತೆಕಾಯಿ ಬೇಕಪ್ಪಿ? ಬೇಡ. ಇದ್ಯಾಕೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀರಾ? ಔಸ್ಕೊಂಡ್ ತಿನ್ನಕ? ಹಂಗಂಗೆ ಕಚ್ಚಿ ಏನಕ್ಕೆ ಔಸಿಟ್ಟಿದ್ದೀರಾ? ಬಿಡಿಸಿಟ್ನಲ್ಲ ಅಪ್ಪಿ, ಬಿಡಿಸಿಟ್ಟೆ ಮೆಣಸಿನ್ಕಾಯಿನ, ಅದಕ್ಕೆ. ನೋಡಪ್ಪಿ ಇಲ್ಲ ಆಯ್ತಾ ಅಂತ ನೋಡ್ಬಮ್ಮ. ಚಿನಿ ಸಾಪೆ ತೆಗೆದು ಬಿಡವ. ಈಗ ಇಡ್ಲಿಗೆ ಇಡ್ತೀನಿ. ಇದಾಯ್ತಲ್ವಾ? ಆಗಿದೆ. ಓ ಆಫೇ ಮಾಡೈತಲ್ವಾ? ಇದು ಚಾಪ್ಸು ಅದು ಆಗತನಕ ಏನಾದ್ರು ಇಡ್ಲಿ ಆಗತನಕ ಆಗ್ಲಿ ಬಿಡಿ. ಅದು ಹೌದಾ? ಚಾಪ್ಸೆ ಬಂದಿಲ್ವಾ? ಸರಿ ಆಯ್ತು. ಹಂಗಾರೆ ಅದು ಲೋ ಫ್ಲೇಮಲ್ಲಿ ಇರೋದಾ? ಹುಷಾರಪ್ಪಿ. ಇಡು ಇಲ್ಲಿ ಇಡು. ಪರವಾಗಿಲ್ಲ ಇಡು. ಅಯ್ಯೋ ಅಡುಗೆ ಮಾಡ್ಬೇಕಾರೆ ಅವೆಲ್ಲ ಕಾಮನ್, ಅದೆಲ್ಲ ಪಾತ್ರೆಗೆಲ್ಲ ಇದಾಗ್ದೆಲ್ಲ ಇರುತ್ತೆ. ಹುಷಾರು, ಎಣ್ಣೆಗಾಗೋದು ಬೇಡ. ನಾನ್ ವೆಜ್ದು ಹುಷಾರಪ್ಪಿ. ಕೈ ಬಿಸಿ ಇರುತ್ತೆ ಕಣಮ್ಮ. ನೆಕ್ಕು ಹಂಗೆ ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ. ಹಂಗೆ ಆಗ್ಬಿಟ್ಟು ಮಾಡಬೇಕು. ನೋಡಿ ನನ್ನ ಇಡ್ಲಿ ಸಂಪಣ ಹರಳೇ ಇಲ್ಲ. ಗೊತ್ತಾಯ್ತು ಇಡ್ಲಿ ಕತೆ ಬರುತ್ತೆ ನೋಡೋಣ. ಇಲ್ಲ ಅದು ತೂಕ ಏನಿಲ್ಲ, ಇದು ಒಂಥರ ಸ್ವಲ್ಪ ಹರಡ. ತೀರಾ ಉಬ್ಬಿಲ್ಲ. ಆಯ್ತು, ಸುಮಾರು ಒಂದು 8 ಗಂಟೆ ಟೈಮೇ ಆಗೈತೆ. ಇದೇನಾರು ಏನಕ್ಕೆ ಕಲ್ಲಂಗೆ ಬರುತ್ತೆ ಅಂತ ಅಂದರೆ ಇಷ್ಟೇ ಸೀಕ್ರೆಟ್. ಏನಪ್ಪ ಅಂದರೆ ಸೌಟಲ್ಲಿ ಹಿಂಗೆ ಎತ್ತಿದಾಗ ತೂಕ ಜಾಸ್ತಿ ಇರುತ್ತೆ. ತೂಕ ಜಾಸ್ತಿ ಇದ್ದಾಗ ಚೆನ್ನಾಗಿ ಬರಲ್ಲ, ಕಲ್ಲಂಗೆ ಆಗುತ್ತೆ. ನಿಜ. ಬೇಕಾದ್ರೆ ಟೆಸ್ಟ್ ಮಾಡಿ ಬೇಕಿದ್ರೆ. ಈ ಥರ ಹಗುರವಾಗಿದ್ದರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಹಗುರ ಅಂತ ಇದೆ. ಹಗುರ ಅಂದರೆ ಲೈಟ್ ವೆಯ್ಟ್. ನನಗೆ ಎಣ್ಣೆ ಸರ್ಕೋತೀನಪ್ಪಿ. ಬಾ, ಅಷ್ಟೊಂದು ದೊಡ್ಡ ಕವರ್ಗೆ ಅದು ಕಮ್ಮಿ ಅಂದರೆ ಒಂದು 10 kg ಹಿಡಿ ಅಂತ ಕವರ್ ಅದು. ನೋಡಿ, ಅದು 10 kg ಹಿಡಿಯುತ್ತಾ? 10 kg ಇದೆ ಅದು ಕವರ್. ಅದು ಚಾಲೆಂಜ್. ಅದು 10 kg ಕವರ್ ಅದು. ಸಾಕು ಬರಪ್ಪಿ, ನಾನು ಮಾಡ್ಕೊತೀನಿ. ಮಣ್ಣು ಇರುತ್ತೆ ಈಗಮ್ಮ. ಆಯ್ತು ಬಸ್ ನಮ್ಮ. ಏನಿದು ಜಾತ್ರೆ ಫುಲ್ ಬಿಲ್ ಆಗೈತೆ. ಇಡು ಇಡು, ಏನು ಮಾಡೋಕ್ಕಾಗಲ್ಲ. ಯಾವಾಗ್ಲೂ ಅದು ಹಂಗೇನಕ್ಕೆ ನಂತೆ. ಇದಕ್ಕೆ ನೀರು ಬೇಡ, ನೀರು ಇಡ್ತೀನಿ ನಾನು. ಬಾ, ಎಲ್ಲ ಎಣ್ಣೆ ಸ್ವಲ್ಪ ಅಷ್ಟರಲ್ಲಿ ನೀರು ಬಿಸಿಗೆ ಬಿಡೋದು. ಒಂದು ಚೊಂಬಷ್ಟು ಹಾಕೋದು.
ಆಗ್ಲಿಂದ ಮಾಡ್ತಿಲ್ವಾ? ಏನ್ ಫುಲ್ ರೆಸ್ಟ್? ನಿಜ, ನಾನು ಈಗ ಸಂಜೆನೆ ಬಂದಿರೋದು, ನಾನು ನಿಜನ ಬಂದಿಲ್ಲ. ಇವತ್ತು ರೆಸ್ಟ್ ಕೊಟ್ಟವಳೆ. ಈ ಸಂಡೇ ಅಂದ್ರೆ ಇದೇ ಫಸ್ಟ್ ಸಂಡೇ ಇಷ್ಟೊಂದು ರೆಸ್ಟ್ ಮಾಡಿದ ಅಲ್ಲ ನಿಜ ಅಲ್ವಾ? ಇಲ್ಲ, ಏನು ಮಾಡೋದ್ಬಿಟ್ಟಿಲ್ಲ ಇವತ್ತು ತಿಂಡಿಯಿಂದ. ಮಾಡ್ತಿರೋದು ಈಗ ಇನ್ನೇನು. ಈಗ ನೀನು ಹೆಲ್ಪ್ ಮಾಡ್ಲಿಲ್ವಾ? ನಾನು ಮಸಾಲೆ ಒಂದು ಇಟ್ಕೊಟ್ಟೆ ಅಷ್ಟೇನೆ, ಎಲ್ಲ ನೀನೇ ಒಗ್ಗರಣೆಲ್ಲ ಹಾಕ್ಲಿಲ್ವಾ? ಅದು ಕೆಲ್ಸನೇ ತಾನೇ. ಅದೇನ್ ಬಾಯಿ ಮಸಾಲೆ ಇಟ್ಕೊಡೋದು ದೊಡ್ಡ ಕೆಲಸನವ. ಓಕೆ ಆಯ್ತು. ಬಿಸಿ ಇಡ್ಲಿ ಆಗುತ್ತೆ, ಎಲ್ಲರೂ ಕತೆ ಹೊಡಿಯಂಗಿಲ್ಲ. ಅದು ಇದು ಅಂತ ಕರ್ದಿದ ತಕ್ಷಣ ಬಂದು ಹಾಕಿಸ್ಕೊಂಡು ತಿಂತಾ ಇರ್ಬೇಕು ಅಷ್ಟೇ. ನಮ್ಮನೇಲಿ ಯಾವಾಗ್ಲೂ ಹಂಗೇನೆ. ಮುದ್ದೆ ಮುದ್ದೆನಾ? ಏನ್ ಪ್ರೀತು ಅಂತಿದ್ದೀನ? ಎಂತ ಮುದ್ದೆ? ಇಡ್ಲಿ ಕಣೋ. ಮಾಡಿ ಸುಮ್ನೆ. ನಾನು ಇನ್ನೇನ್ ಮಾಡಲ್ಲ ಪ್ರೀತು, ಮುದ್ದೆ ಅಲ್ಲ ಇಡ್ಲಿ. ಅಚ್ಚುಕಟ್ಟಾಗಿ ಇಡ್ಲಿ ತಿನ್ಬಾ. ಮುದ್ದೆ ತಿನ್ನೋದಿದ್ದೇ ಇರುತ್ತೆ, ಪ್ರತಿ ಸರಿ ಮುದ್ದೆ ಮಾಡಿ 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 ಕೊಡ್ತೀನಿ. ಚೂರು ಹಾಕೊಳ್ಳೋದು. ಸರಿ, ಬಟ್ಟೆ ಹಾಕು ಮಾಡ್ಬೋದು ಆಯ್ತಾ. ಬಟ್ಟೆ ನಿನ್ಗೆ ಇಷ್ಟ ಆಗಲ್ವಲ್ಲ ಅಪ್ಪಿ? ಬಟ್ಟೆಗೆ ಇಷ್ಟ ಆಗಲ್ಲ ಅಂತಲ್ಲ, ಬಟ್ಟೆ ಉಚ್ಚೋದಕ್ಕೆ ಬೇಜಾರು. ಬಟ್ಟೆ ಉಚ್ಚಕ್ ಬೇಜಾರ? ಆ ಥರನ? ಸರಿ, ನಾನು ಬಟ್ಟೆ ಇಷ್ಟ ಆಗಲ್ಲ ಅಂತ ಅನ್ಕೊಂಡೆ ನಿಮಗೆ. ಆಮೇಲೆ ತಟ್ಟೆ ಇಡ್ಲಿ ಇಡಕ್ಕಾಗಲ್ವಾ? ತಟ್ಟೆ ಇಡ್ಲಿ ಇದ್ರಲ್ಲಿ ಅಂದ್ರೆ ಅದು ಇದಿರ್ಬೇಕು ಕಣಪ್ಪಿ, ಕಟ್ಟಿ ಇರ್ಬೇಕು. ಇನ್ನು ಚಿಬ್ಲಿ ಇಡ್ಲಿನೂ ಐತೆ ಅಪ್ಪಿ. ಚಿಬ್ಲು ಇಡ್ಬೋದು. ಚೆನ್ನಾಗಿರುತ್ತೆ ಚಿಬ್ಲಿ ಇಡ್ಲಿ. ಚೆನ್ನಾಗಿರಲ್ವಾ? ನೀ ಚೆನ್ನಾಗಿ ಮಾಡಿದ್ರೆ ಚಿಬ್ಲಿ ಇಡ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ಬಯಸ್ಕೊಂಡಿದ್ದೆ ನಿನ್ ಬಸ್ರಿನಲ್ಲಿ. ನೀನ್ ಬಸ್ರಿನಲ್ಲಿ ಬಯಸ್ಕೊಂಡು ದೊಡ್ಡ ದೇವಸ್ಥಾನ ಆಯ್ತಲ್ಲ ನಂಜನಗೂಡು, ಅದೇ ಅಣ್ಣನ್ ಕಳ್ಸಿದ್ದು ಸಾಂಬಾರಕ್ಕೆ. ಹಣ್ಣು ಸಿಗೋದು ಮುದ್ದೆಲ್ಲ ಅದೇ ಇಷ್ಟ ಅಲ್ಲ ಅಂದ್ಬಿಟ್ಟಲ್ಲ ಹೇಳು. ಅದು ನಿನ್ ಬಸ್ರನ್ನು ಬಯಸ್ಕೊಂಡಿದ್ದೇನೆ. ದೋಸೆ ಹಾಕೊಡ್ತೀನಿ ಅಪ್ಪಿ. ಉಳಿದ್ರೆ ಉಳಿಯುತ್ತೆ. ಇಡ್ಲಿ ಎಲ್ರಿಗೂ ಇಷ್ಟ. ಅದು ಚಟ್ನಿ ಆದ್ರೆ ಕೈ ಅಂತಾರೆ ಒಟ್ಟಿನಲ್ಲಿ, ಮಕ್ಳಿಗೆ ಅಂತ ಇಷ್ಟ ಆಗಲ್ಲ. ಚಟ್ನಿ ಅಂದ್ರೆ ಇದ್ರಲ್ಲಿ ತಿಂತಾರೆ. ಚಿಕ್ಕದು ಅದು ಫಸ್ಟ್ ಹಾಕಿ ಚಿಕ್ಕದು ಅದನ್ನ ಇಟ್ಕೊಡ್ತೀನಿ. ನಿಧಾನ. ಕೈ 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 ಅದು ಹಂಗೆ ಇಟ್ಕೊಳಕ್ ಕೊಟ್ಟಿರೋದ? ಹಿಂಗೆ ಇಟ್ಕೋಬೇಕು. ಗ್ರಿಪ್ಪಿಂಗ್ ಏನಂತಾನೆ ಅದು. ಹಿಂಗೆ ಇಟ್ಕೋತಿದ್ದೆ. ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೋತಿದ್ದೆ. ನಿಂಗೆ ಸುಡುತ್ತೆ ಅಂತ ಮೋಸ್ಟ್ಲಿ ಹಂಗೆ ಮಾಡ್ತಿದ್ದೆ ಅನ್ಸುತ್ತಪ್ಪಿ. ಇದು ಮುಚ್ಚಳೆ ಅಲ್ವಾ? ಒಂದು 10 ನಿಮಿಷ ಬೇಯಿಸೋದು. ನೀಟಾಗಿ ಲಾಕ್ ಮಾಡ್ಬೇಕು. ತಿಕ್ಕಿ ಕೊಡ್ತೀನಿ ಗೊತ್ತಾ ಇದರಲ್ಲಿ. ತಿಕ್ಕಿ ಪುಟ್ಟಾಣಿ ದೋಸೆ ಹಾಕೊಡ್ತೀನಿ. ಚಿಕ್ಕದು ಹಾಕೊಡ್ತಿದ್ದೆ ಗೊತ್ತಾ? ಈಗಲೂ ಹಾಕೋತೀನಿ ನಾನು. ಹೌದಾ? ಚಿಕ್ಕದ್ರಲ್ಲಿ ಹಾಕೊಡ್ತಿದ್ನಲ್ಲ ಹಂಗೆ ಹಾಕೊಡ್ತೀನಿ. ಪ್ರೀತಿ ದೋಸೆ ಬೇಕೇನಾ? ಪುಟಾಣಿ ದೋಸೆ. ಪುಟಾಣಿದು. ಆಯ್ತು. ನಿಮ್ಗೆ ಬೇಕವಾ? ಒಂದೆರಡು ಚಿಕ್ಕದು. ಇಷ್ಟು 3 ಜನಕ್ಕೂ ಆಗುತ್ತೆ. ಏನು ಒಂದು ಸೌಟಲ್ಲಿ 4-5 ಹಾಕ್ಬೋದು. ಇಷ್ಟು ಅಗ್ಲ ಹಾಕೋದಷ್ಟೇ. ಸೆಟ್ ದೋಸೆ, ಪುಟಾಣಿ ಸೆಟ್ ದೋಸೆ. ಚೂರು ಬಿಸಿ ಆಗುತ್ತೆ. ಬಿಸಿ ಆದ್ಮೇಲೆ ಇದು ಮಾಡು. ಕರೆಕ್ಟಾಗಿ ಇದಾಗುತ್ತೆ. ಮೊಟ್ಟೆ ಬಿಟ್ಟಂಗಾಗುತ್ತೆ. ಈಗಲೇ ಮಾಡಬೇಡ. 1-2 ಸೆಕೆಂಡ್ ಕೊಡಮ್ಮ. ನಿಂಗೆ ಇಷ್ಟನಾ? ಇಷ್ಟ ಮಮ್ಮ. ಟೀಯಲ್ಲಿ? ಎಸ್. ನನಗೆ ಹಳೆ ನೆನಪಾಗ್ತೈತೆ. ಸಣ್ಣ ಮಕ್ಕಳಲ್ಲಿ ಚೆನ್ನಾಗಿತ್ತು ಅವಾಗ. 3 ಮಕ್ಕಳು ನಂಗೆ ಸಣ್ಣಗೆ ಅವಾಗ. ಮಗಸ್ತೀನಿ ನೋಡಿ ಇಲ್ಲಿ ನೋಡಿ ಏನು ಚೆನ್ನಾಗಿ ಬಂದೈತೆ. ಬೆಂದಿಲ್ಲ. ಬೇಯಿಸಲ್ಲ ನೋಡಲಿ ಎಷ್ಟು ಚೆನ್ನಾಗಿ ಬಂದೈತೆ. ಪ್ರೀತು ಬಾರ್ದಿನ ಹಳೆ ಮೆಮೊರಿ ಕರ್ಕೊಂಡು ಹೋಗ್ತೀನಿ. ಹೆಂಗೈತೆ? ನನಗೆ ಪುಟ್ ಮಕ್ಕಳು ಅನ್ನಿಸ್ತೈತೆ ನಂಗೆ ಇದು ನೋಡಿದ್ರೆ. ಚೆನ್ನಾಗಿರೋದು. ನೋಡು ಬಸ್ ಅಲ್ಲ ಬರ್ತೀನಿ. ನಿಂಗೆ ಅವಾಗ ಹೆಂಗ ಕೊಡ್ತಿದ್ರು ದೋಸೆನ? ಇನ್ನೊಂದ್ಸಲ ದಪ್ಪ ಕಾಣ್ತಿದೆ ನೋಡವ. ಇನ್ನೊಂದ್ಸಲ ದಪ್ಪ ಇಷ್ಟು ದಪ್ಪ ನಿಂತರ ನಿನ್ ಸೈಜ್ಗೆ ಇಷ್ಟು ದಪ್ಪ ಹಾಕ್ಲಾ? ಬಾ. ಬನ್ನಿ
ಹಾಕಿಲಿ ತೊಳಿ ನೋಡಿ ರೆಡಿ 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 ಚಾಪ್ಸ್ಗೆ ಇಲ್ಲಾಂದ್ರೆ ಗೊಜ್ಜಿಗೆ ಚಾಪ್ಸ್ ಹಾಕ್ತೀನಿ ಮಕ್ಕಳಿಗೆ ಪುಟಾಣಿ ದೋಸೆ ಹಾಕ್ತಾ ಇದೀನಪ್ಪ ಏನಪ್ಪಿ ಅಯ್ಯಯ್ಯೋ ದೊಡ್ಡ ಅಮ್ಮ ಅದ್ ಪುಟಾಣಿ ಅಂತಾರೆ ಯಾರು ಪುಟಾಣಿ ಅಂತಾರೆ ಹೇಳಿ ಅಂದ್ರೆ ಇನ್ನೂ ಹರಡ್ಕೋತದು ಸ್ವಲ್ಪ ತೆಳು ಆಯ್ತಲ್ಲ ಸಂತ ಅದಕ್ಕೆ ಎಲ್ಲಿ ಬಿಡು ಇದು ನಾನು ಇದು ನೀನು ಇದು ಪ್ರಿಯ ಇದು ಪ್ರೀತು ಇದು ಪ್ರೀತು ಪ್ರೀತು ಬೆಂದೈತಪ್ಪ ಈಗ ತೆಗಿತೀನಿ ಮಚ್ಚದು ನಾನು ಎದಳಲ್ಲ ಅನ್ಕೊಂಡೆ ಇಡ್ಲಿ ಸಂಪ ಅಲ್ವಾ ಎದಳಲ್ಲ ಅನ್ಕೊಂಡೆ ಸದಿ ಎದಳು ಅಪ್ಪಿ ನಿಂಗೆ ಗ್ರೇವಿ ಚಾಪ್ಸ್ 2 ಹಾಕ್ಬಿಡ್ಲಾ ನೋಡು ಚಿನ್ನ ಪೀಸ್ನ ಸಾಕು ಅಮ್ಮ ಸಾಕು ಅಮ್ಮ ಪೀಸು ಹ್ಞೂ ಸಾಕು ಬೇಕಂದ್ರೆ ನಾನೇ ಹಾಕೋತೀನಿ ಬಿಡಿ ದೋಸೆಗೆ ಇದಾಗುತ್ತೆ ಇಡ್ಲಿ ಕೊಡ್ತೀನಿ ಇಡ್ಲಿ ಬೆಂದೈತೆ ಬಿಸಿ ನೋಡಿ ಇಲ್ಲಿ ಬೆಂದೈತೆ ಇಡ್ಲಿ ನೀಟಾಗಿ ಸ್ಮೂತಾಗಿ ಹೋಯ್ತಪ್ಪಿ ಚೆನ್ನಾಗಿ ಬಂದೈತೆ ಸಂಪಳ ಹೊಟ್ಟಿನೆಲ್ಲ ಹರಡಿರ್ಲಿಲ್ಲ ಬಟ್ ಸ್ವಲ್ಪ ಹರಡಕ್ಕೆ ಶುರುವಾಗಿತ್ತು ಅಷ್ಟೇ ತೀರಾ ಉಕ್ಕಿರ್ಲಿಲ್ಲ ಪ್ಲೇಟ್ ಇಟ್ಕೊಳಕ್ಕೆ ನಮಗೆ ಬಿಸಿ ಬಿಸಿ ಸ್ಮೂತ್ ಆಗೈತಪ್ಪಿ ಸ್ವಲ್ಪ ತಣ್ಣಗಾಗಬೇಕು ಇಲ್ಲ ಒಂಚೂರು ಕಚ್ಕೊಂಡಂಗಾಗುತ್ತೆ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಕೊಡ್ತಾರೆ ತಮ್ಗೆ ಎಷ್ಟು ಇಡ್ಲಿ ಹಾಕ್ಲಿ ಬಿಸಿ ಬಿಸಿ ಇಡ್ಲಿ ಎರಡು ಹಾಕ್ಲಾ ಒಂದು ಪೀಸ್ ಸಾಕು ಏಕೆ ಸಾಕು ಇಲ್ಲಿ ಹಾಕೊಂಡಿದ್ದೀನಿ ಸಾಕು ಎರಡು ತಗೊಳಕ್ಕೆ ಗೊಜ್ಜು ಬೇಡವಾ ಇಲ್ಲಿ ತಗೊಂಡಿದ್ದೀನಿ ಸಾಂಬಾರು ಇದು? ಬೇಡ ಅದು ಇವತ್ತಿನ ಲಂಚ್ ಡಿನ್ನರ್ ಅಪ್ಪ ಇದು ಡಿನ್ನರ್ ರೆಡಿ ಆಯ್ತು ಇವತ್ತು ಏನಪ್ಪ ಹೆಂಗೈತಪ್ಪ ಟೇಸ್ಟು ನೋಡಿ ಹುಷಾರಿಲ್ಲ ಆದ್ರೂ ನಾನು ಚಿಕನ್ ತಿಂತಾ ಇದ್ದೀನಿ ನನ್ನ ಮಗಳೇ ಹಾಕೊಟ್ಟಾಳೆ ಚಟ್ನಿ ರುಬ್ಕೊತೀನಿ ಅಂತ ಚಾಪ್ಸು ಸಕ್ಕದಾಯ್ತಾನೆ ಅಲ್ಲ ಸಾಂಬಾರು ಮಾಡೋದು ಅಂದರೆ ರೆಡ್ ಕಲರ್ ಗ್ರೇವಿ ಸಕ್ಕದಾಯ್ತು ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು